ನೋಡಿದ್ರ ನನ್ನ ಬೆಡ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ಮಲ್ಕೊಂಡು ತೋರಿಸ್ತಾ ತುಂಬಾ ದಿನದ ಕನಸು ನನಗೆ ಈ ತರ ಬೆಡ್ ಕಾರಲ್ಲಿ ಇಟ್ಕೋಬೇಕು ಅಂತ. ಫೈನಲಿ ಐ ಗಾಟ್ ದಿಸ್. ಡ್ರೈವರ್ಸ್ನ, ಒಬ್ಬೊಬ್ಬರೇ ಲಾಂಗ್ ಡ್ರೈವ್ ಹೋಗೋರ್ನ, ಟ್ರಕ್ಕಿಂಗ್ ಹೋಗೋರ್ನ, ಬ್ಯಾಚುಲರ್ಸ್ನ ತಪ್ಪದೆ ಟ್ಯಾಗ್ ಮಾಡಿ. ಹರೇ ಕೃಷ್ಣ ಎಲ್ಲರಿಗೂ, ದಿಸ್ ಇಸ್ ಕೋಳಿ ರಮ್ಯಾ. ಇವತ್ತೇನಪ್ಪ ಕಾರಲ್ಲಿ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಸ್ಪೆಷಾಲಿಟಿ ಇದೆ ರೀ, ಇರಿ ತೋರಿಸ್ತೀನಿ. ಇದೇನು ಗೊತ್ತಾ? ಕಾರ್ ಬೆಡ್. ಲಾಂಗ್ ಡ್ರೈವಿಗೆ ಹೋಗ್ತೀರಾ, ಟ್ರಿಪ್ಪಿಗೆ ಹೋಗ್ತೀರಾ, ಎಲ್ಲೋ ಒಂದ್ ಕಡೆ ಕಾರ್ ಸ್ಟಾರ್ಟ್ ಆಗ್ದಲೇನೆ ಕಾರ್ ನಿಂತೋಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ? ಮಲ್ಕೊಳಕ್ಕೆ ಒಂದ್ ಜಾಗ ಅಂತ ಬೇಕಲ್ವಾ? ಕಾರಲ್ಲೇ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ರೆ ನಿಮಗೆ ಕೈಕಾಲೆಲ್ಲ ನೋವಾಗಲ್ವಾ, ಮೈ ನೋವು ಬರಲ್ವಾ? ಅದಕ್ಕೆ ಅಂತಾನೆ ಇರೋದು ಈ ಕಾರ್ ಬೆಡ್. ಕಾರ್ ಬೆಡ್ ನಿಮ್ ಕಾರಲ್ಲೂ ಇತ್ತು ಅಂದ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದಕ್ಕೆ ಏರ್ ಫಿಲ್ ಮಾಡ್ಕೊಂಡು ಆರಾಮಾಗಿ ಬೆಡ್ ಸೈಜ್ ಅಲ್ಲಿ ಹಿಂದೆ ಅಥವಾ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಂಫರ್ಟಬಲ್ ಆಗಿ ಮಲ್ಕೋಬಹುದು. ಅಥವಾ ನೀವು ಟ್ರಕ್ಕಿಂಗ್ ಹೋಗಿದ್ರೆ ಹೊರಗಡೆ ಬೆಡ್ ಇಟ್ಕೋಬೇಕು ಅಂದ್ರೆ ಇದಿದ್ರೆ ಸಾಕು. ಏರ್ ಫಿಲ್ ಮಾಡೋದಕ್ಕೆ ಅಥವಾ ಏರ್ ತೆಗೆಯೋದಕ್ಕೆ ಈ ಥರ ಮಷಿನ್ ಕೊಟ್ಟಿರ್ತಾರೆ. ಅದನ್ನು ಈ ಥರ ಚಾರ್ಜಿಂಗ್ ಪಾಯಿಂಟಲ್ಲಿ ಪ್ಲಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈ ಥರ 3 ಸೆಕ್ಷನ್ಸ್ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರೋ ಸೈಜ್ ಸೆಕ್ಷನ್ನ ಯೂಸ್ ಮಾಡ್ಕೋಬೋದು. ರೆಡಿ ನೋಡಿ, ಇಷ್ಟೇ, ತುಂಬಾ ಸಿಂಪಲ್. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಬೆಡ್ ರೆಡಿ ಆಗ್ಬಿಡುತ್ತೆ. ಗೈಸ್, ಬೆಡ್ ರೆಡಿ ಆಗಿದೆ. ಇದು ಸಪೋರ್ಟರ್ ಥರ ಬೆಡ್ ಕೆಳಗಡೆ ಹಾಗೆ ಸೀಟ್ ಹಿಂದೆ ಈ ಥರ ಫಿಲ್ ಮಾಡಬೇಕು. ಇಲ್ಲಿ ಈ ತರ ಫಿಕ್ಸ್. ಈಗ ಇದ್ರ ಮೇಲೆ ಬೆಡ್ಡನ್ನು ಹಾಕಬೇಕು. ನೋಡಿದ್ರಲ್ಲ, ಇದು ನನ್ನ ಕಾರಲ್ಲಿ ಎಷ್ಟು ನೀಟಾಗಿ ಫಿಟ್ ಆಯಿತು ಅಂತ. ನೀವೇನ್ ನೋಡ್ತಾ ಇದ್ದೀರಾ? ನಿಮಗೂ ಈ ಪ್ರಾಡಕ್ಟ್ ಬೇಕಾ? ಲಿಂಕ್ ಅಂತ ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್. ಕುತ್ಕೋತೀರಾ ಅಥವಾ ಮಲ್ಕೋತೀರಾ, ಸಾಂಗ್ ಕೇಳ್ತೀರಾ, ಅಥವಾ ಸೈಡ್ ವ್ಯೂ ನೋಡ್ತೀರಾ, ಅಥವಾ ಹೀಗೇನಾದ್ರೂ ನೋಡ್ಕೊಂಡು ಬರ್ತೀರಾ, ಹೀಗೆ ಮಾತಾಡ್ಕೊಂಡ್ ಬರ್ತೀರಾ, ಏನ್ ಬೇಕಾದ್ರೂ ಮಾಡ್ಬೋದು. ಕ್ವಾಲಿಟಿ ಬಗ್ಗೆ ಹೇಳಲೇಬೇಕು. ಈ ಬೆಡ್ ಒಂದು ಸೈಡು ಈ ಥರ ಕ್ಲಾತ್ ಮೆಟೀರಿಯಲ್ ಇರುತ್ತೆ, ಒಂದು ಸೈಡು ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ. ಕ್ಲಾತ್ ಮೆಟೀರಿಯಲ್ ಇರೋದು ತುಂಬಾ ಸಾಫ್ಟಾಗಿರುತ್ತೆ.